ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಕೊಲ್ಲಿ ಕದನ ಎಫೆಕ್ಟ್, ಆಟೋ ಗ್ಯಾಸ್ ಬೆಲೆ ಏರಿಕೆ, ಬಾಡಿಗೆ ದರ ಹೆಚ್ಚಳಕ್ಕೆ ಆಟೋ ಚಾಲಕರ ಒತ್ತಾಯ. ಚಿಂತಾಮಣಿ ನಗರ ಸೇರಿದಂತೆ ಹಲವೆಡೆ ಆಟೋ LPG ದರದಲ್ಲಿ ದಿಢೀರ್ 10 ರಿಂದ 20 ರೂಗಳು ಏರಿಕೆಯಾಗಿದ್ದು, ಲೀಟ್ರಿಗೆ 58 ಇದ್ದ ದರ ಈಗ 69 ಮತ್ತು 70 ರು ಗಡಿಗೆ ತಲುಪಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪೂರೈಕೆಯಲ್ಲಿನ ವ್ಯತ್ಯಯ ಹಾಗೂ ಕೊರತೆಯಿಂದ ಬೆಲೆ ಹೆಚ್ಚಾಗಿದೆ. ಈ ಹಠಾತ್ ಏರಿಕೆಯಿಂದ ಆಟೋ ಚಾಲಕರು ಆಕ್ರೋಶಗೊಂಡಿದ್ದು, ಪ್ರಯಾಣ ದರ ಹೆಚ್ಚಳ ಮಾಡುವಂತೆ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಆಟೋ ಚಾಲಕರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ರವರು ಮಾತನಾಡಿ, ಕೊಲ್ಲಿ ರಾಷ್ಟ್ರಗಳ ಯುದ್ಧ ಪರಿಸ್ಥಿತಿಯಿಂದಾಗಿ ಅನಿಲ ಪೂರೈಕೆಯಲ್ಲಿ ಅಡಚಣೆ ಉಂಟಾದ ಪರಿಣಾಮ ಆಟೋ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಇಲ್ಲಿನ ಆಟೋ ಗ್ಯಾಸ್ ಬೆಲೆ 61 ರು ಬೆಲೆಯ ಗ್ಯಾಸನ್ನು ಕಳೆದ 2 ದಿನಗಳಿಂದ 77 ರುಗೆ ಮಾರಾಟ ಮಾಡುತ್ತಿದ್ದಾರೆ. ಇರುವುದು ಒಂದು ಗ್ಯಾಸ್ ಬಂಕ್. ಅಲ್ಲಿಗೆ ಹೋಗಿ ಬರಬೇಕಾದರೆ ಹೋಗಿ ಬರಲು ಒಟ್ಟು 12 ಕಿಲೋಮೀಟರ್ ದೂರವಾಗುತ್ತದೆ. ನಗರದಲ್ಲಿ ಗ್ಯಾಸ್ ಬಂಕ್ ಇಲ್ಲ. ನಗರದ ಹೊರವಲಯದಲ್ಲಿ ಇರುವುದು ಖಾಸಗಿ ಗ್ಯಾಸ್. ಅವರಿಗೆ ಇಷ್ಟ ಬಂದ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದರ ಜೊತೆಗೆ ಚಿಂತಾಮಣಿ ನಗರದ ಕೆಲ ಭಾಗಗಳಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ. ಉದಾಹರಣೆಗೆ ಆಜಾದ್ ಚೌಕದಲ್ಲಿ ಕಾಮಗಾರಿ ನಡೆಯುತ್ತಿರುವುದರಿಂದ ಕೆಲ ಬಡಾವಣೆಗಳಿಗೆ ಮತ್ತು ನೆಕ್ಕುಂದಿ ಬಡಾವಣೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದರೆ ಸುತ್ತಿ ಬಳಸಿ ಹೋಗಬೇಕು. ಎಲ್ಲಿಗೆ ಹೋದರೂ 40 ರು ಮಾತ್ರ ಕೊಡುವುದು. ಗ್ಯಾಸ್ ಬೆಲೆ ಏರಿಕೆಯಿಂದ ಮತ್ತು ಸುತ್ತಿ ಬಳಸಿ ಓಡಾಡೋದ್ರಿಂದ ನಮಗೆ ನಷ್ಟವಾಗುತ್ತಿದೆ. ಆಟೋ ದರ ಹೆಚ್ಚಿಸಬೇಕಾಗಿದೆ ಎಂದು ಅವರು ವಿವರಿಸಿದರು. ಇನ್ನು ಸಂಘದ ಕಾರ್ಯದರ್ಶಿ ಬಾಬಾ ಫಕ್ರುದ್ದೀನ್ ಅವರು ಮಾತನಾಡಿ, ನಗರದಲ್ಲಿ ಯಾವುದೇ ಗ್ಯಾಸ್ ಬಂಕ್ ಇಲ್ಲ. ಗ್ಯಾಸ್ ತುಂಬಿಸಿಕೊಂಡು ಬರಲು ನಗರದ ಹೊರವಲಯಕ್ಕೆ ಬರಬೇಕು. ಅದರ ವೆಚ್ಚವೇ ಜಾಸ್ತಿ ಆಗುತ್ತಿದೆ. ಅದರ ಜೊತೆಗೆ ಇದೀಗ ಗ್ಯಾಸ್ ಬೆಲೆ ಸಹ ಹೆಚ್ಚಾಗಿದ್ದು, ನಾವು ಸಂಪೂರ್ಣ ನಷ್ಟಕ್ಕೆ ಒಳಗಾಗುತ್ತಿದ್ದೇವೆ ಎಂದರು. ಗ್ಯಾಸ್ ಬೆಲೆ ಮೊದಲು 57 ರೂಗಳಿತ್ತು. ಇದೀಗ 77 ರೂಗಳಿಗೂ ಆಗಿದೆ. ಬಾಡಿಗೆ ಮಾತ್ರ ಮಾಮೂಲಿಯಾಗಿದೆ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಬೇರೆ. ರಸ್ತೆಗಳ ಕಾಮಗಾರಿಗಳು ನಡೆಯುತ್ತಿರುವುದರಿಂದ ಕೆಲ ರಸ್ತೆಗಳಲ್ಲಿ ಸುತ್ತಿ ಬಳಸಿ ಹೋಗಬೇಕಾಗಿರುವುದರಿಂದ ಬಾಡಿಗೆ ಹೆಚ್ಚಳ ಮಾಡುವಂತೆ ಅವರು ಕೋರಿದರು. ನಮಸ್ಕಾರ. ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆದ ನಾನು ಬಾಬಾ ಫಕ್ರುದ್ದೀನ್ ಅಂತ ಮಾತಾಡ್ತಾ ಇದ್ದೀನಿ. ಚಿಂತಾಮಣಿಯಲ್ಲಿ ಒಂದು 500 ರಿಂದ 600 ಆಟೋಗಳು ಐತೆ. ನಮಗೆ ಚಿಂತಾಮಣಿ ಟೌನ್ ಒಳಗಡೆ ಗ್ಯಾಸ್ ಬಂಕ್ ಇಲ್ಲ. ಇಲ್ಲಿಂದ ಗ್ಯಾಸ್ ಬಂಕ್ ಹೋಗ್ಬೇಕಂದ್ರೆ 5 ಕಿಲೋಮೀಟ್ರ್ ಹೋಗಬೇಕು, 5 ಕಿಲೋಮೀಟ್ರ್ ಬರಬೇಕು. LPG ಗ್ಯಾಸ್ ಬಂಕು ಇಲ್ಲ, CNG ಗ್ಯಾಸ್ ಬಂಕು ಇಲ್ಲ. ಅಲ್ಲಿಗೆ ಹೋದರೆ ಒಂದು ದಿವಸದಿಂದ ಒಂದು ದಿವಸಕ್ಕೆ ರೇಟ್ಗಳು ಹಸ್ತಾ ಇದ್ದಾವೆ. ಫಸ್ಟು ಬಂದ್ಬಿಟ್ಟು 57 ರೂಪಾಯಿ ಇತ್ತು. 57 ರೂಪಾಯಿಂದ 67 ರೂಪಾಯಿಂದ 67 ರೂಪಾಯಿ ಬಂತು. 67 ರೂಪಾಯಿಂದ 67 ರೂಪಾಯಿ ಬಂತು. 67 ರೂಪಾಯಿಂದ 77 ರೂಪಾಯಿ 50 ಪೈಸೆಗೆ ಬಂದಿದೆ. ಇವಾಗ ನನಗೆ ಆಟೋಗಳಿಗೆ 10ಕ್ಕೆ ಜನ ಇದು ಮಾಡ್ತಾ ಇದ್ದಾರೆ. ಅಲ್ಲ, 40 ರೂಪಾಯಿ ನಾವು ಕೇಳಿದ್ರೆ 10 ರೂಪಾಯಿ ಜಾಸ್ತಿ ಕೊಡಮ್ಮ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದರೆ ಆದರೆ ನಮಗೇನಪ್ಪ ಹೇಳ್ತೀರಾ, ಸರ್ಕಾರಕ್ಕೆ ಹೋಗ್ಬಿಟ್ಟು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಜನರು ಸಹಕರಿಸಿ ಆಟೋ ಚಾಲಕರಿಗೆ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಡಿ. ಏನು ಪರವಾಗಿಲ್ಲ, ನಮಗೆ ಗ್ಯಾಸ್ ಬಂತು ಇಲ್ಲ. ಇದು ಗ್ಯಾಸ್ ರೇಟು ವಿಪರೀತ ಆಗಿದೆ. ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಟ್ರಾಫಿಕ್ಕು ಸ್ವಲ್ಪ ಕಂಟ್ರೋಲ್ ಮಾಡಿ. ಡೈಮಂಡ್ ಟೈಸ್ ರೋಡು ಹೋಗೋಕ್ಕಾಗಲ್ಲ. ಅಗ್ರಕ್ಕೆ ಹೋಗ್ಬೇಕಂದ್ರೆ ಅರ್ಧ ಗಂಟೆ ಹೋಗಬೇಕು. ಡೈಮಂಡ್ ಟೈಸ್ ರೋಡ್ನಲ್ಲಿ ಬಿಡುವೇ ಆಗಲ್ಲ. ಒಂದು ಬಾಡಿಗೆ ಹೊಡೆಯೋಕ್ಕೆ ಅರ್ಧ ಗಂಟೆ ಆಗಬೇಕು. ಡೈಮಂಡ್ ಟೈಸ್ ರೋಡ್ನಲ್ಲಿ ಹೋಗ್ಬೇಕಂದ್ರೆ ಚೌಕ್ನಲ್ಲಿ ಇಲ್ಲ, ಹೋಗೋಕ್ಕಾಗಲ್ಲ. ಇಲ್ಲಿ ಹೋದರೆ ಸುತ್ತಾಗುತ್ತೆ. ಅಗ್ರಕ್ಕೆ ನೆಕ್ಕೊಂಡಿದೆ. ಬಾಂಬ್ನಗರ ಸರ್ಕಲ್ನಲ್ಲಿ ಹೋದರೆ ಸುತ್ತಾಗುತ್ತೆ.
ಹಿಂಗೋಗಿ ಹಿಂಗೆ ಇದು ಮಾಡಬೇಕಂದ್ರೆ ಡೈಮಂಡೈಸ್ ರೋಡ್ನಲ್ಲಿ ಅರ್ಧ ಗಂಟೆ ಬೇಕು. ವೆಹಿಕಲ್ಸ್ ಈ ಕಡೆನೂ ವೆಹಿಕಲ್ಸ್ ಆ ಕಡೆನೂ ವೆಹಿಕಲ್ಸ್. ಒಂದು ಆಟೋ ಏನಾನ ಆಪೋಸಿಟ್ ಬಂದುಬಿಟ್ರೆ ಅರ್ಧ ಗಂಟೆ ಜಾಮ್. ಅವ್ರಿಗೆ ಏನಾನ ಮಾತಾಡೋಕ್ಕೆ ಹೋದರೆ ಟೂ ವೀಲರ್ಸ್ ಅವ್ರಿಗೆ ನಮಗೆ ಬೈಯಕ್ಕೆ ಬರ್ತಾರೆ. ಹಂಗೆ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಮಾಡಿ ನಮಗೆ ಆಟೋಗಳಿಗೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಮಾಡಿಕೊಡಿ. ನಮಗೆ ಪೊಲೀಸ್ ಅವ್ರಿಗೆ, ಪೊಲೀಸ್ ಇನ್ಸ್ಪೆಕ್ಟ್ರು ಎಲ್ಲರಿಗೆ ಕೇಳ್ಕೊಳ್ತೀನಿ. ಮದುವೆ ಟೌನ್ ಒಳಗಡೆ ಪೆಟ್ರೋಲ್ ಬಂಕ್ ಇಲ್ಲ, ಗ್ಯಾಸ್ ಬಂಕ್ ಬೇಕು. ಇವಾಗ ಗ್ಯಾಸ್ ಬಂಕ್ ನಮ್ಮ ಟೌನ್ ಒಳಗಡೆ ಬೇಕು. ಮುಳಬಾಗಲ್ನಲ್ಲಿ ಇದೆ, ಟೌನ್ ಒಳಗಡೆ ಕೋಲಾರ್ನಲ್ಲಿ ಇದೆ, ಶ್ರೀನಿವಾಸಪುರ್ನಲ್ಲಿ ಇದೆ. ಚಿಂತಾಮಣಿ ಇಲ್ಲ. ಯಾಕೆ ಚಿಂತಾಮಣಿ ಟೌನ್ ಇಲ್ವಾ? ಟೌನ್ ಒಳಗೆ ಬಂಕ್ ಮಾಡಬಾರ್ದಾ? ಇಲ್ಲಿ ಯಾರು ಬದುಕಲ್ಲ. ನಾವು ಆಟೋ ಅವರೆಲ್ಲ ಬದುಕೋದು ಬೇಡ. ಇಲ್ಲಿಂದ 6 ಕಿಲೋಮೀಟ್ರ್ ಹೋಗ್ಬೇಕು, 6 ಕಿಲೋಮೀಟ್ರ್ ಬರಬೇಕು. 12 ಕಿಲೋಮೀಟ್ರ್ ಆಯಿತು. ಯಾರು ಸರ್ ಕೊಡೋರು ನಮಗೆ? ಹೊಟ್ಟೆ ಬಡವು ನಾವು ಬಾಧೆ ಬೀಳ್ತಾ ಇದ್ದೀವಿ. ನಿಮ್ಮ ಇಷ್ಟವನ್ನು ಮಾಡಿಬಿಟ್ರೆ ಹೆಂಗೆ? 77 ರೂಪಾಯಿ ಗ್ಯಾಸ್ ಮಾಡಿಬಿಟ್ರೆ ನಾವು ಹೆಂಗೆ ಬದುಕೋದು ಹೇಳು? ಹಾಂ, 77 ರೂಪಾಯಿ ಗ್ಯಾಸ್ ಮಾಡಿಬಿಟ್ರೆ ನಾವು ಹೆಂಗೆ ಬದುಕೋದು? ನಮ್ಮ ಹೆಂಡತಿ ಮಕ್ಕಳಿಲ್ವಾ? ನಾವು ಮನೆ ಬಾಡಿಗೆ ಕಟ್ಟಲ್ಲ, ನಮ್ಮ ಹಾಸ್ಪಿಟ್ಲ್ ಇಲ್ವಾ? ಏನೋ ಇರುತ್ತೆ ಸರ್. ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರ ಏನೋ ಇದು ಮಾಡಬೇಕು. ಚಿಂತಾಮಣಿ ತಾಲೂಕು, ನಾವು ಯೂನಿಯನ್ ಪ್ರೆಸಿಡೆಂಟು. ಈ ಯೋಗಿನಾರಾಯಣ ಸರ್ಕಲ್ನಲ್ಲಿ ನಾವು ಆಟೋ ಚಾಲಕರೆಲ್ಲ ಇಲ್ಲಿ ಇದ್ದೀವಿ. ನಮ್ಮ ತೊಂದರೆ ಏನಾಗಿದೆ ಅಂದರೆ, ಇವಾಗ ಒಂದೇ ಸಾರಿ ಬಂಕಲ್ಲಿ ಗ್ಯಾಸು 61 ರೂಪಾಯಿ ಇದ್ದಿದ್ದು 77 ರೂಪಾಯಿ ಮಾಡಿದ್ದಾರೆ. 77 ರೂಪಾಯಿ ಮಾಡಿರೋದಕ್ಕೆ ಅದು ಬೇರೆ 6 ಕಿಲೋಮೀಟ್ರ್ ಹೋಗಬೇಕು, 6 ಕಿಲೋಮೀಟ್ರ್ ಬರಬೇಕು. ಟೌನಲ್ಲಿ ಬಂಕಿಲ್ಲ. ನಮ್ಗೆ ಅಲ್ಲಿ ಹೋಗ್ಬೇಕಾದ್ರೂ ಅದು ಪ್ರೈವೇಟ್ ಗ್ಯಾಸು. ಅವ್ರಿಗೆ ಇಷ್ಟ ಬಂದಂಗೆ ರೇಟ್ ಹಚ್ತಾ ಇದ್ದಾರೆ. ನಾವೇನು ಮಾತಾಡೋಕ್ಕಾಗಲ್ಲ. ಅವ್ರೇನು ಹೇಳಿದ್ರೆ ಅಂತಪ್ಪ, ಗ್ಯಾಸ್ ಎಲ್ಲ ಸಿಗ್ತಾರೆ, ನಾವು ಪ್ರೈವೇಟ್ ಗ್ಯಾಸು ನಾವು ತರಿಸ್ತಾ ಇದ್ದೀವಿ, ಜಾಸ್ತಿ ಮಾಡ್ತಾ ಇರೋದು ಒಂದೇ ಬಂಕ್ ಇರೋದು ನಮಗೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ರಾಹಕರು ಗಾಡಿಗಳಲ್ಲಿ ಹತ್ತಾ ಇಲ್ಲ. ನಾವು ಡೈಲಿ 300 ರೂಪಾಯಿ 400 ರೂಪಾಯಿ ಮಾಡ್ತಾ ಇದ್ದೀವಿ. ಇವಾಗ ಅದು ಬೇರೆ. ಇವಾಗ ಎಕ್ಸಾಮ್ಸು ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ. ನಮ್ಮ ಬಾಧೆ ಜಾಸ್ತಿ ಇದೆ. ಅದಕ್ಕೆ ಮನೆ ಬಾಡಿಗೆ ಕಟ್ಟೋಕ್ಕಿಲ್ಲ, ಇಲ್ಲಿ ಬಾಡಿಗೆಗಳು ನಡೀತಾ ಇಲ್ಲ. ಬೆಳಗ್ಗೆ ಬಂದಿರೋದು ಇವಾಗ 6 ಗಂಟೆಗೆ ಬಂದಿರೋರು ಒಬ್ಬೊಬ್ಬರು 2 ನಂಬರ್ ಹೊಡೆದಿದ್ದಾರೆ. ಅಂದರೆ 80 ರೂಪಾಯಿ ಮಾಡಿದ್ದಾರೆ. 40 ರೂಪಾಯಿ ಬಾಡಿಗೆ ಇರೋದು 80 ರೂಪಾಯಿ ಮಾಡಿದ್ದಾರೆ. ಇವಾಗ 11 ಗಂಟೆ ಆಗಿದೆ. 11 ಗಂಟೆವರೆಗೂ 80 ರೂಪಾಯಿ ಮಾಡಿದ್ದಾರೆ ಅಂದರೆ ಸಾಯಂಕಾಲವರೆಗೂ 400 ರೂಪಾಯಿ ಮಾಡಿದ್ರೆ 250 ರೂಪಾಯಿ ಗ್ಯಾಸ್ಗೆ ಕೊಡಬೇಕು. 150 ರೂಪಾಯಿ ಎತ್ಕೊಂಡು ನಾವೇನು ಮಾಡೋದು ಜೀವನ? ಅದಕ್ಕೆ ಸರ್ಕಾರ ನಮಗೋಸ್ಕರ ಏನಾರು ಆದರೆ ಆಟೋ ಚಾಲಕರಿಗೆ ಏನೋ ಒಂದು ಸಹಾಯ ಮಾಡಬೇಕಾಗಿ. ಇಲ್ಲಿರೋ ಸಚಿವರು ಇಲ್ಲಿ ಬಂಕಿಲ್ಲ. ಚಿಂತಾಮಣಿಯಲ್ಲಿ LPG ಬಂಕ್ ಇಲ್ಲ, LPG ಬಂಕು ಇಲ್ಲ, CNG ಬಂಕ್ ಇಲ್ಲ. CNG ಬಂಕ್ ಅಲ್ಲಿ ಹೈವೇಲಿ ಮಾಡ್ತೀವಿ ಅಂದ್ಬಿಟ್ಟಿದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಮಾಡ್ತೀವಿ ಅಂದ್ಬಿಟ್ಟು, ರೂರಲ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ಅದು ಒಂದು ಸ್ಟ್ಯಾಂಡ್ ಹಾಕಿದ್ರು. ಅವಾಗ ಆಟೋ ಚಾಲಕರಂತ ಸ್ಟೇಜ್ಗಳು ಮಾಡಿಸ್ಕೊಂಡ್ರು. ಆದರೂ ಅದು ಬಂಕ್ ಆಗಲಿಲ್ಲ. ಅದು ಸುಮ್ಮನೆ ಆಗೋದು. ಮತ್ತು ಇಲ್ಲಿರೋ ಬಂಕು ಚಿಂತಾಮಣಿಯಲ್ಲಿ ಗೌರ್ಮೆಂಟ್ ಬಂಕ್ ಇದೆ. ಆ ಬಂಕಲ್ಲಿ ಅವ್ರು ಗ್ಯಾಸ್ ತರ್ತಾ ಇಲ್ಲ. ಅಲ್ಲಿ ಅಯ್ಯೋ ನಮ್ಗೆ ರೇಟು ಅಡ್ಜಸ್ಟ್ ಆಗ್ತಾ ಇಲ್ಲ, ನಾವು ತರ್ತಾ ಅಂದ್ಬಿಟ್ಟು ಅವ್ರು ತರ್ತಾ ಇಲ್ಲ. ಲೋಕಲ್ಲು ಪ್ರೈವೇಟ್ ಗ್ಯಾಸ್ ಇದೆ. ಆ ಸುಮಾ ನರಸಿಂಹ ಅವರು ನಡೆಸ್ತಾ ಇದ್ದಾರೆ RK ಶಾದಿ ಮಾಲ್ ಪಕ್ಕದಲ್ಲಿ. ಆ ಬಂಕಲ್ಲಿ ಒಂದು ಸಾರಿ ಬೆಳಗ್ಗೆ 67 ರೂಪಾಯಿ ಇದೆ. ಒಂದು ಅರ್ಧ ಗಂಟೆಯಲ್ಲಿ 77 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಸರ್ ಏನು ಸರ್, ಒಂದು ಅರ್ಧ ಗಂಟೆಯಲ್ಲಿ ನೀವು 7 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಂದರೆ ಇದು ಲೋಕಲ್ ಗ್ಯಾಸು. ಅಲ್ಲಿ ಅವ್ರು ಎಷ್ಟು ಮಾಡಿದ್ರೆ ನಾವು ಅಷ್ಟು ಮಾಡೋದು. ನಮ್ಮದು ಅದೇನು ಸಂಬಂಧ ಇಲ್ಲ. ನೀವೇನೋ ಮಾತಾಡಬೇಕಾದ್ರೆ ಹೋಗಿ ಬಂಕ್ ಮೇಲೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅಂತ ಹೇಳಿದ್ರು. ಮ್ಯಾನೇಜ್ಮೆಂಟ್ ಎಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಅಲ್ಲೋಗಿ ಮಾತಾಡೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಅದಕ್ಕೆ ನೀವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ, ಸಚಿವರೇ ಆಗಲಿ, ಇಲ್ಲ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ನಮ್ಗೇನೋ ಸಹಾಯ ಬರಬೇಕು, ಏನೋ ಸಹಾಯ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ.